ಇದು ಅಳತೆ ಹದ್ಬಸ್ತಲ್ಲಾಗಿರುವಂಥ 1 ಎಕರೆ 9 ಕುಂಟೆ ಪಟ್ಟ, 10 ಕುಂಟೆ ಖರಾಬು. ನೋಡಿ, ಇದು ಒಳ್ಳೆ ರನ್ನಿಂಗ್ ಬೋರ್ವೆಲ್ ಇದೆ, ಒಳ್ಳೆ ನೀರಿದೆ ನೋಡಿ. ಅನ್ ಸೀಸನ್ ಇದು, ಬೇಸಿಗೆ. ಇದರಲ್ಲಿ ಒಂದು 20 ತೆಂಗಿನ ಗಿಡಗಳು ಬರ್ತದೆ. ಬಾರ್ಡರ್ ಒಂದು ಸುಟ್ಟಿ ಹಾಕಿದ್ದಾರೆ. ಅಳತೆ ಹದ್ಬಸ್ತು ಎಲ್ಲ ಆಗಿ ರಿಜಿಸ್ಟರ್ ಮಾಡಿರುವಂಥ ಪ್ರಾಪರ್ಟಿ. 1 ಎಕರೆ 9 ಕುಂಟೆ ಪಟ್ಟ ಪ್ಲಸ್ ಒಂದು 10 ಕುಂಟೆ ಖರಾಬ್ ಬರುತ್ತೆ. ಸೊ ಇದಕ್ಕೆ ಇಲ್ಲಿ ಪಕ್ಕದಲ್ಲಿ ಊರಿಂದ ಒಂದು 250ರಿಂದ 300 ಮೀಟ್ರ್ ಆಗುತ್ತೆ. ಅಕ್ಕಪಕ್ಕ ಎಲ್ಲ ನೋಡ್ಬೋದು. ಇಲ್ಲಿ ವಾತಾವರಣ ಹೆಂಗಿದೆ ಅಂತೇಳಿ. ಬೇರೆಯವರೆಲ್ಲ ತೋಟ ಮಾಡ್ಕೊಂಡಿದ್ದಾರೆ, ಪಕ್ಕದವರು ತೊಗೊಂಡಿದ್ದಾರೆ ನೋಡಿ. ಅಳತೆ ಹದ್ಬಸ್ತೆಲ್ಲ ಮಾಡಿಸಿದ್ದಾರೆ. ಇದಕ್ಕೆ ಒಂದು 200 ಮೀಟ್ರ್ ಒಂದು ಲೋಕಲ್ ಸ್ಟೇಟ್ ಹೈವೇಯಿಂದ ಬರುವಂಥ ಈ ನಕಾಶೆ ರೋಡು. ಏನು ಕಾಣಿಸ್ತದೆ, ನಕಾಶೆ ರೋಡ್ ಕಾಣಿಸ್ತಿದೆಯಲ್ವಾ, ಅದೇನೆ. ಕೆಂಪು ಮಣ್ಣು ನೋಡ್ಬೋದು ನೀವು. ಬೇಸಿಗೆನಲ್ಲೂ ಕೂಡ ಯಾವ ಥರ ನೀರಾವರಿ ಇದೆ ನೋಡಿ. ಸೊ ಅಲ್ಲಿಗೂ ಟೌನ್ ಲಿಮಿಟಿಂದ ಒಂದು 3.5 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಪಕ್ಕದಲ್ಲಿ ಒಂದು ತೋಟ ಕಾಣಿಸ್ತಿದೆಯಲ್ಲ, ಯಾವ ಥರ ನೀರಾವರಿ ಅಂತಂದರೆ ಅದು ಅಡಿಕೆ ಜೊತೆಗೆ ಕಾಫಿ ಕೂಡ ಬೆಳೆದಿದ್ದಾರೆ ಇಲ್ಲಿ. ಇದಕ್ಕೆ 2 ಕಡೆ ರೋಡ್ ಬರುತ್ತೆ. ಸೊ ಇದೊಂದು ರೋಡು, ಪಕ್ಕದಲ್ಲಿ ಕೂಡ ನಕಾಶೆ ರೋಡು ಕಂಟಿನ್ಯೂ ಆಗುತ್ತೆ. ಈ ಥರ ಕೆಂಪು ಮಣ್ಣಿರುವಂಥ ಪ್ರದೇಶ. 1 ಎಕರೆ 9 ಕುಂಟೆ ಪಟ್ಟ ಪ್ಲಸ್ 10 ಕುಂಟೆ ಖರಾಬ್ ಬರುತ್ತೆ. ಇದರಲ್ಲಿ ಸಿಂಪಲ್ಲಾಗಿ ಫಾರ್ಮ್ ಮಾಡ್ಕೊಂಡು ಇರ್ತೀನಿ. ಸೇಫ್ಟಿ ಪ್ಲೇಸ್ ಬೇಕು ಅನ್ನೋರಿಗೆ ಹೇಳಿ ಮಾಡಿಸೋ ಜಾಗ. ಅಳತೆ ಹದ್ಬಸ್ತು ಎಲ್ಲ ಆಗಿದೆ ಲ್ಯಾಂಡ್ಗೆ. ಲ್ಯಾಂಡ್ ಬಂದ್ಬಿಟ್ಟು ನಿಮಗೆ ಎಕ್ಸಾಕ್ಟ್ ರೆಕ್ಟ್ಯಾಂಗಲ್ಗೆ ಬರುತ್ತೆ. ಬೆಂಗಳೂರಿಂದ 85 ಕಿಲೋಮೀಟ್ರು. ಸುತ್ತಲೂ ವಾತಾವರಣ ನೋಡೋದು ಗೊತ್ತಾಗುತ್ತೆ ನೀರಾವರಿ ಯಾವ ಥರ ಇದೆ ಅಂತೇಳಿ. ಇದು ಬಾರ್ಡ್ರಲ್ಲಿ ಒಂದಷ್ಟು ಟೀಕ್ಗಳೆಲ್ಲ ಹಾಕಿದ್ದಾರೆ. ಲೀಗಲ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಇವರು ರಿಜಿಸ್ಟರ್ ಮಾಡಿಟ್ಕೊಂಡಿದ್ದಾರೆ ಇದು ಈ ಜಾಗನ.